ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತ ಸುದ್ದಿ. ಅದರಲ್ಲೂ ಬೆಂಗಳೂರಿಗರು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ಈ ಸುದ್ದಿ ನೋಡಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತ ಸುದ್ದಿ. ಅದರಲ್ಲೂ ಬೆಂಗಳೂರಿಗರಂತೂ ಮಿಸ್ ಮಾಡದೆ ನೋಡ್ಲೇಬೇಕು. ಈ ಸುದ್ದಿ ನೋಡಿದ್ರೆ ನೀವು ಶಾಕ್ ಆಗೋದು ಪಕ್ಕಾ. ಅದರಲ್ಲೂ ಕಾಲೇಜು ವಿದ್ಯಾರ್ಥಿಗಳ ಪೋಷಕರಂತೂ ಈ ಸುದ್ದಿಯನ್ನ ನೋಡ್ಲೇಬೇಕು. ನಿಮ್ಮ ಮಕ್ಕಳು ಕಾಲೇಜು ಹಾಸ್ಟೆಲ್ನಲ್ಲಿ ಏನು ಮಾಡ್ತಿದ್ದಾರೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಆಪರೇಷನ್ ಸುದ್ದಿ. ಯಾರ್ಯಾರು ತಮ್ಮ ಮಕ್ಕಳನ್ನ ಕಾಲೇಜಿಗೆ ಸೇರಿಸಿದಿರಿ ಅಥವಾ ಹಾಸ್ಟೆಲ್ ಅಲ್ಲಿ ಬಿಟ್ಟಿದ್ದೀರಿ ಅಂತಹ ಪೇರೆಂಟ್ಸ್ಗಳು ಮಿಸ್ ಮಾಡದೆ ಈ ಸುದ್ದಿಯನ್ನ ನೋಡ್ಲೇಬೇಕು. ಪಶ್ಚಿಮ ವಿಭಾಗದ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಲಾಗಿದೆ. ಆಪರೇಷನ್ ಸನ್ಮಿತ್ರ ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಬಂದಿದೆ. ನೋಡಿ, ಪಶ್ಚಿಮ ವಿಭಾಗದ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅಂದ್ರೆ ಆಪರೇಷನ್ ಸನ್ಮಿತ್ರ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಬಂದಿದೆ. ವಿದ್ಯಾರ್ಥಿಗಳ ಬಾಡಿಯಲ್ಲೇ ಇದೆ ಡ್ರಗ್. ಬೆಂಗಳೂರಲ್ಲಿ ಸುಮಾರು 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಟೆಸ್ಟ್ ಅನ್ನ ಮಾಡಲಾಗಿದೆ. ಅಂದ್ರೆ 6 ಕಾಲೇಜು 2 ಹಾಸ್ಟೆಲ್ನಲ್ಲಿನ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ಡ್ರಗ್ ಟೆಸ್ಟ್ ಮಾಡಲಾಗಿದೆ. 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಯೂರಿನ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಲಾಗಿತ್ತು. ಅದರಲ್ಲಿ 585 ವಿದ್ಯಾರ್ಥಿಗಳ ಸ್ಯಾಂಪಲ್ಗಳನ್ನ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡಲಾಗಿದೆ. ಆ ರ್ಯಾಂಡಮ್ ಟೆಸ್ಟ್ ನಲ್ಲಿ 31 ವಿದ್ಯಾರ್ಥಿಗಳ ಸ್ಯಾಂಪಲ್ ಪಾಸಿಟಿವ್ ಬಂದಿದೆ. ರ್ಯಾಂಡಮ್ ಟೆಸ್ಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ 585 ವಿದ್ಯಾರ್ಥಿಗಳ ಯೂರಿನ್ ಸ್ಯಾಂಪಲ್ ಅನ್ನ ಏನು ಕಲೆಕ್ಟ್ ಮಾಡಿದ್ರು ಅದರಲ್ಲಿ 31 ವಿದ್ಯಾರ್ಥಿಗಳ ಸ್ಯಾಂಪಲ್ ಪಾಸಿಟಿವ್ ಬಂದಿದೆ. ಅಂದ್ರೆ ಅವರು ಡ್ರಗ್ಸ್ ಅನ್ನ ಸೇವಿಸ್ತಾ ಇದ್ರು. ಆಪರೇಷನ್ ಸನ್ಮಿತ್ರ ಹೆಸರಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳೇನಿದ್ದಾರೆ 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಯೂರಿನ್ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿತ್ತು. ಅದರಲ್ಲಿ ರ್ಯಾಂಡಮ್ ಆಗಿ 585 ಸ್ಟೂಡೆಂಟ್ಸ್ಗಳಿಗೆ ರ್ಯಾಂಡಮ್ ಟೆಸ್ಟ್ ಅನ್ನು ಮಾಡಿದ್ದಾರೆ. ಆ ರ್ಯಾಂಡಮ್ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಯೂರಿನ್ ಸ್ಯಾಂಪಲ್ ಪಾಸಿಟಿವ್ ಬಂದಿದೆ. ಬಹಳಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಆಪರೇಷನ್ ಸನ್ಮಿತ್ರ ಅನ್ನುವಂಥ ಹೆಸರಲ್ಲಿ ನಡೆದಿದ್ದಂಥ ಕಾರ್ಯಾಚರಣೆಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಸ್ಯಾಂಪಲ್ ಪಾಸಿಟಿವ್ ಬಂದಿದೆ ಅಂತೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ಪ್ರಭು, ಏನಂದ್ರೆ ಈಗಾಗ್ಲೇ ಏನು ರಾಜ್ಯ ಸರ್ಕಾರ ಕೂಡ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡ್ಬೇಕು ಅಂತಾನು ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಮಾಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಆ ಒಂದು ವಿಚಾರವನ್ನು ಇಟ್ಕೊಂಡು ಸನ್ಮಿತ್ರ ಅಂತ ಹೇಳಿ ಏನು ಬೆಂಗಳೂರಿನ ಪಶ್ಚಿಮ ವಿಭಾಗದ DCP ಏನಿದ್ದಾರೆ ಯತೀಶ್ ಅವರ ಒಂದು ನೇತೃತ್ವದಲ್ಲೂ ಕೂಡ ಈಗಾಗ್ಲೇ ಒಂದು ಕಾರ್ಯಾಚರಣೆ ಕೂಡ ಮಾಡ್ಲಾಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಆ ಒಂದು 16 ಕಾಲೇಜುಗಳೇನಿದೆ ಅಲ್ಲೂ ಕೂಡ ಏನು ಇದ್ದಂತಹ ವಿದ್ಯಾರ್ಥಿಗಳನ್ನ ಕೂಡ ಈಗಾಗ್ಲೇ ಟೆಸ್ಟ್ ಮಾಡ್ಬೇಕು ಅಂತಾನು ಕೂಡ ಏನು ಪ್ರತಿಯೊಬ್ರು ಅಂದ್ರೆ 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಒಂದು ಯೂರಿನ್ ಟೆಸ್ಟ್ ಅನ್ನು ಕೂಡ ಮಾಡಲಾಗಿತ್ತು. ಅದರಲ್ಲಿ ಕೇವಲ ಈಗಾಗಲೇ 550ಕ್ಕೂ ಹೆಚ್ಚು ರ್ಯಾಂಡಮ್ ಟೆಸ್ಟ್ ಮಾಡಿದಕ್ಕೆ 31 ಜನ ವಿದ್ಯಾರ್ಥಿಗಳ ಒಂದು ಈಗಾಗಲೇ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅನ್ನೋದು ಕೂಡ ದೃಢ ಆಗಿರುವಂತದ್ದು. ಇದೆಲ್ಲ ಒಂದ್ ಕಡೆ ಆತಂಕಕಾರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿದ್ಯಾರ್ಥಿಗಳಂದ್ರೆ ಬರೀ ಕಾಲೇಜಿಗೆ ಹೋಗ್ತಾರೆ ಅಂತ ಕೂಡ ಪೋಷಕರು ಅನ್ಕೊಂಡಿರ್ತಾರೆ. ಆದ್ರೆ ಈ ರೀತಿಯಾದಂತ ಆಕ್ಟಿವಿಟೀಸ್ ಅಲ್ಲೋರು ಇದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಇದೊಂದ್ ರೀತಿ ಭಯ ಪಡುವಂತ ವಾತಾವರಣ ಅಂತಾನೆ ಹೇಳ್ಬೋದು. ಸೊ ಈಗ ಪೊಲೀಸ್
ಪೊಲೀಸರು ಕೂಡ ಈಗಾಗಲೇ ಎಲ್ಲರ ಒಂದ್ ರೀತಿ ಆ ಲೀಸ್ಟ್ ಅನ್ನು ಕೂಡ ತಯಾರು ಮಾಡ್ಕೊಂಡು ಇದು ಕೇವಲ ವಿಜಯನಗರ ಭಾಗದಲ್ಲಿ ಮಾತ್ರ ಆಗಿರುವಂತಹ ಕಾಲೇಜ್ ಅಲ್ಲಿರುವಂತಹ ಟೆಸ್ಟ್ ಆಗಿರುವಂತದ್ದು ಮಾತ್ರ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಏನು ಬೆಂಗಳೂರಿನ ಬೇರೆ ಬೇರೆ ಕಡೆಯಲ್ಲೂ ಕೂಡ ಮಾಡಿದ್ರೆ ಏನು ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಈ ಒಂದು ಟೆಸ್ಟ್ ಪಾಸಿಟಿವ್ ಬಂದ್ರು ಕೂಡ ನಾವು ಆಶ್ಚರ್ಯ ಪಡುವಂತ ಸಂಗತಿ ಏನಿಲ್ಲ. ಸೊ ಈಗಾಗಲೇ ಏನು 30ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳ ಪಾಸಿಟಿವ್ ಬಂದಿರೋದ್ರಿಂದಾಗಿ ಈಗ ಏನು ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ರೆ ಅವರ ವಿರುದ್ಧ ಕೇಸ್ ಮಾಡ್ಬೇಕಾ ಅಥವಾ ಅವರನ್ನು ವಿಚಾರಣೆ ಮಾಡ್ತಾರಾ, ಡ್ರಗ್ಸ್ ಎಲ್ಲಿಂದ ಬಂತು, ಯಾವ ರೀತಿಯಾಗಿ ಸೇವನೆ ಮಾಡ್ತಿದ್ರೆ, ಎಲ್ಲಿ ಸೇವನೆ ಮಾಡ್ತಿದ್ರೆ, ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ವರ್ಕ್ ಮಾಡ್ತಿದ್ದಾರೆ. ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕೂಡ ಮುಂದೆ ಯಾವ ರೀತಿಯಾಗಿ ಸ್ಟೆಪ್ ಅನ್ನ ತಗೋಬೇಕು, ಯಾಕಂದ್ರೆ ವಿದ್ಯಾರ್ಥಿ ಏನಿದ್ದಾರೆ ಅವರೆಲ್ಲರ ಮೇಲೆ ಕೇಸ್ ಹಾಕ್ಬೇಕಾ, ಯಾವ ರೀತಿಯಾಗಿ ಮುಂದೆ ಪ್ರೊಸೀಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕೂಲಂಕುಷವಾದಂತಹ ಚರ್ಚೆಗೂ ಕೂಡ ಪೊಲೀಸರು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.